ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರು ನಮಃ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ಅವನಿಮಗಾಃ. ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣಾ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಸ್ತಿಸ್ತು ಸತಾಂ ಅಶೇಷಸನ್ಮಂಗಳಾನಿ ಭವಂತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚ ಅಖಿಲಂ. ಸದಾ ಹರಿವಾಯುಗುರುಗಳ ಸೇವೆ, ಮಧ್ವರ ಸೇವೆ. ಹರಿವಾಯುಗುರುಗಳ ಮಧ್ವರ ರಾಘವೇಂದ್ರ ಗುರು ಸಾರ್ವಭೌಮರ ಅತ್ಯಂತ ಪರಮಾನುಗ್ರಹವೂ ಸಹಿತ ಪ್ರತಿಯೊಬ್ಬರಿಗೂ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡ ಜಾತ್ಯತೀತವಾದಂತಹ ಏಕೈಕ ದೊಡ್ಡ ಮಹನೀಯರು, ಜ್ಞಾನಿಗಳು, ಸಾಧಕರು ಆದಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಮಹತ್ವ ದೊಡ್ಡ ಅಪಾರವಾದದ್ದು. ನಮಗೆಲ್ಲರಿಗೂ ಇವತ್ತಿನ ದಿವಸ ಅವರಿದ್ದಾರೆ. ಎಷ್ಟೋ ಜನ ಅವರ ಹೆಸರು ಹೇಳಿಕೊಂಡು ಅವರ ಹೆಸರಿನಿಂದ ಜೀವನವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಕೋಟ್ಯಾಂತರ ಜನರುಗಳಿಗೆ ಜೀವನದಲ್ಲಿ ಆಸರೆಯಾಗಿದ್ದಾರೆ ರಾಘವೇಂದ್ರ ಗುರು ಸಾರ್ವಭೌಮರು. ಆದ್ದರಿಂದ ಅವರ ಪಾದೋದಕವಾದಂತಹ ಮಹತ್ವ ಬಹಳ ದೊಡ್ಡ ಅಪಾರವಾದದ್ದು. ಇವತ್ತಿನ ನಾವು ಅದರ ಮಹಿಮೆಯನ್ನು ನಾವು ತಿಳ್ಕೋಬೇಕು. ಅವರ ಪಾದೋದಕ ಹೇಗಪ್ಪ ಅಂತಂತಂದರೆ, ಸಾಕ್ಷಾತ್ತಾಗಿ ಸಾಲಿಗ್ರಾಮದಿಂದ ತೀರ್ಥ ಬಂದಂತಹ ಅವರ ಒಂದು ಮಂತ್ರಶಕ್ತಿಯ ಒಂದೊಂದು ಅವರು ಕೊಟ್ಟಿರುವಂತಹ ಪಾದೋದಕಗಳ ಪವಾಡ ಬಹಳ ಅಪಾರವಾದದ್ದಾಗಿದೆ. ನಾವೆಲ್ಲ ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಗುರು ಸಾರ್ವಭೌಮರ ದರ್ಶನವನ್ನು ಮಾಡಿಕೊಂಡು ತದನಂತರ ಅವರ ಮಂತ್ರಾಕ್ಷತೆ, ಅವರ ಪಾದೋದಕವನ್ನು ನಾವು ಗ್ರಹಿಸ್ತೀವಿ, ಪಾನವನ್ನು ಮಾಡ್ತಾ ಇರ್ತೀವಿ. ಆ ಪಾನವನ್ನು ಮಾಡಿಕೊಂಡು ನಮ್ಮಲ್ಲಿ ಒಳ್ಳೆ ಬುದ್ಧಿ ಬರ್ತಾ ಇಲ್ಲ, ಏನೇ ಆಗ್ತಾ ಇಲ್ಲ, ನಮ್ಮಲ್ಲಿ ಬದಲಾವಣೆಗಳು ಆಗ್ತಾ ಇಲ್ಲ ಅಂತಂತಂದರೆ ಅದಕ್ಕೆ ನಾವೇ ಕಾರಣ ಹೊರತು ರಾಯರಲ್ಲ. ವಿಶೇಷವಾಗಿ ಹೇಳ್ತಾರೆ, ಯತ್ಪಾದೋದಕ ಸಂಜಯ ಸುರನಧೇ ಮುಖ್ಯಾಪಗ ಸಾಧಿತ. ಅಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ. ದುಸ್ತಾಪತ್ರಯ ನಾಶನೋ ಭುವಿ ಮಹಾ ವಂದ್ಯಾ ಸ್ವಪುತ್ರ ಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಹ ಮಹಾ ಪಾಪಾಪಹಸ್ತಂ ಶಯೇ. ಯತ್ಪಾದೋದಕ ಸಂಜಯ ಸುರನದಿ ಮುಖ್ಯಾಪಗ ಸಾಧಿತ. ಅಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸ ಪ್ರಖ್ಯಾತ ಪುಣ್ಯಾವಹ. ಏನಪ್ಪ ಅಂತಂದರೆ, ಯಾವ ರೀತಿಯಾದಂತಹ ಪಾದೋದಕ ಅಂದರೆ ಸಕಲ ನದಿಗಳು ಅದರಲ್ಲಿ ಆವಾಹನೆಯಾಗಿ ಸನ್ನಿಧಾನ ಇರುತ್ತಂತೆ. ಅವರ ಪಾದೋದಕದ ವಿಶೇಷ ಪ್ರಭಾವ ಅಂತಂತಂದರೆ ನಾವು ತಿಳ್ಕೊಳ್ಳೋದಾದರೆ, ರಾಯರ ಒಂದು ಸನ್ಯಾಸತ್ವವನ್ನು ತಗೊಳ್ತಾರೆ ನೋಡಿ. ಇದೆಲ್ಲ ಭಾಳ ನಮಗೆ ತಿಳ್ಕೊಳ್ಬೇಕಾದಂಥ ವಿಚಾರ. ರಾಯರ ನಾವು ನಂಬ್ತೀವಿ, ಶ್ರದ್ಧೆಯನ್ನು ಮಾಡ್ತೀವಿ, ಭಕ್ತಿಯನ್ನು ಮಾಡ್ತೀವಿ, ಆದರೆ ಅವರ ಮಹಿಮೆಗಳನ್ನು ಎಲ್ಲೋ ಒಂದು ತಿಳ್ಕೊಳ್ಳೋದಲ್ಲಿ ನಾವು ತುಣುಕನ್ನು ಹಾಕ್ತೀವಿ. ಭಾಳ ದೊಡ್ಡ ವಿಚಾರ. ಅವರ ಒಂದೊಂದು ಸಾಧಕಗಳು ಸಹಿತ ನಮ್ಮ ಜೀವನಕ್ಕೆ ಆಸರೆ ಆಗಿರುವಂಥದ್ದು. ಅವರು ಸನ್ಯಾಸತ್ವವನ್ನು ತಗೊಂಡಿರ್ತಾರೆ, ರಾಯರು ಆಗಿರ್ತಾರೆ. ಆದ ಕಾಲದಲ್ಲಿ ಆ ಸನ್ಯಾಸತ್ವವನ್ನು ತಗೊಂಡ ನಂತರ ಪೂರ್ವಾಶ್ರಮದಲ್ಲಿರುವಂತಹ ಅವರ ಹೆಂಡತಿ ಧರ್ಮಪತ್ನಿಯು ಭಾಳ ಆಸೆ ಆಗುತ್ತಂತೆ.
ನಾನು ನೋಡಬೇಕು, ನಾನು ಗಂಡನ್ನು ನೋಡಬೇಕು, ಪೂರ್ವಾಶ್ರಮದಲ್ಲಿ ನಾನು ಗಂಡನ್ನು ನೋಡಬೇಕು ಅಂತ ಭಾಳ ಆಸೆ ಆಗುತ್ತಂತೆ. ಆವಾಗ ರಾಯರ ಸುತ್ತಮುತ್ತ ಇದ್ದಿರುವಂತಹ ಕೆಲವರು, ಯಾಕೆ ಅಂತಂದರೆ ಮದುವೆ ಆದ ತಕ್ಷಣ ಆ ಸನ್ಯಾಸತ್ವ ತಗೊಂಡಿದ್ದದ ನಂತರವಾಗಿ ಗಂಡನ್ನು ನೋಡಬಾರ್ದು ಅಂತ ಒಂದು ಸಂಪ್ರದಾಯ, ಶಾಸ್ತ್ರದ ವಿಚಾರ ಆ ರೀತಿ ಆಗಿರುವುದುಂಟು. ಆದರೆ ಅವರ ಹೆಂಡತಿ ನಾನು ನೋಡಲೇಬೇಕು ನನ್ನ ಗಂಡನ್ನು ಅಂತ ಬಹಳ ಬಯಸ್ತಾರೆ. ಆವಾಗ ಅವರಿಗೆ ಆಗೋದಿಲ್ಲ, ಹೋಗಿ ಬಾವಿನಲ್ಲಿ ಧುಮುಕು ಬಿಟ್ಟು ಮೃತರು ಹೊಂದುತ್ತಾರೆ. ಈ ವಿಚಾರ ರಾಯರಿಗೆ ಗೊತ್ತಾಗುತ್ತೆ, ಮೃತ ಹೊಂದಿದ್ದಾರೆ ಅಂತನ್ಬಿಟ್ಟು. ತಕ್ಷಣ ಮೃತ ಹೊಂದಿದ ತಕ್ಷಣ ಪ್ರೇತ ಪಿಶಾಚರಾಗಿ ಗಾಳಿನಲ್ಲಿ ಓಡಾಡ್ತಾ ಇರ್ತಾರೆ. ಮುಕ್ತಿಯು ಸಿಗ್ತಿರಲಿಲ್ಲ ಅವರು. ಆ ಕ್ಷಣದಲ್ಲಿ ವಿಚಾರ ರಾಯರಿಗೆ ಗೊತ್ತಾಗಿ ವಿಶೇಷವಾಗಿ ರಾಮದೇವರನ್ನು ನೆನೆಸಿಕೊಂಡು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಭಾರತೀಯರಣ ಮುಖ್ಯ ಪ್ರಾಣಾಂತರ್ಗತ ಶ್ರೀರಾಮಚಂದ್ರ ಪ್ರಭೋ ಮತ್ತು ವಾಯುದೇವರ ವಿಶಿಷ್ಟವಾದಂತಹ ಸನ್ನಿಧಾನ, ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ. ವಾಯುದೇವರ ವಿಶೇಷ ಸನ್ನಿಧಾನ ರಾಯರ ಒಳಗಡೆ ಇದೆ. ನಾವು ಹನುಮಂತ ದೇವರ ಗುಡಿ ಹೋಗದೇ ಇದ್ರೂ ಪರವಾಗಿಲ್ಲ, ಆದರೆ ರಾಯರ ಹತ್ರ ಹೋಗಿ ನಾವು ಬೇಡ್ಕೊಂಡ್ರೆ ಸಾಕು, ಅವರು ನಮ್ಮ ಸಕಾರಾತ್ಮಕವಾದಂತಹ ನಮ್ಮ ಏನು ಬೇಡಿಕೆಗಳಿದೆ ಅದು ವಾಯುದೇವರ ಹತ್ರ ಹಾಕ್ತಾರಂತೆ. ಅಂತಹ ವಿಶೇಷ ಮಹನೀಯರಾದಂತಹ ರಾಯರು ಆ ರಾಮದೇವರನ್ನು ನೆನೆಸಿಕೊಂಡು ಆ ಪಾದೋದಕವನ್ನು ಅದರ ಮೇಲೆ ಹಾಕ್ತಾರಂತೆ. ವಿಶೇಷವಾಗಿ ಮುಕ್ತಿಯನ್ನು ಹೊಂದುತ್ತಾರಂತೆ. ನೋಡಿ, ಅಂಥವರಿಗೆ ಪ್ರೇತತ್ವವನ್ನು ಬಿಡಿಸದಂತಹ ಬರುತ್ತೆ. ಜಯ ಜಯಮೇವ ರಾಘವೇಂದ್ರ, ಪ್ರೇತವನ್ನು ಬಿಡಿಸಿದ ರಾಘವೇಂದ್ರ ಅಂತ ಅಂದ್ಬಿಟ್ಟು ನಮಗೆ ಆ ಒಂದು ಸ್ತೋತ್ರದಲ್ಲಿ ಬರುತ್ತೆ. ನಮಗೆ ಇನ್ನೂ ವಿಶೇಷ ಹೆಚ್ಚನ್ನು ತಿಳ್ಕೊಳ್ಬೇಕಾದ್ರೆ, ಒಂದು ಸಲ ರಾಜ ಇದೇ ರೀತಿಯಾಗಿ ಸನ್ಯಾಸತ್ವವನ್ನು ತಗೊಂಡು ರಾಯರ ತದನಂತರವಾಗಿ ಅವರ ಶಿಷ್ಯರುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರಂತೆ. ಭಾಳ ದೊಡ್ಡ ಅಪಾರವಾದಂತಹ ಜಾಗ, ಅಲ್ಲೊಂದು ಸ್ಮಶಾನ ಇರುತ್ತೆ. ಗೋರಿ ಮೇಲೆ ತಕ್ಷಣ ಒಂದು ವಿಶ್ರಾಂತಿ ತಗೋಬೇಕು ಅಂತ ಕೂತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡಿದ್ದ ನಂತರ ಅದು ಯಾರೂ ಇರೋದಿಲ್ಲ, ಸಾಕ್ಷಾತ್ತಾಗಿ ಆ ರಾಜನ ಮಗ ಇರ್ತಾನೆ, ಮೃತ ಹೊಂದ್ಬಿಟ್ಟಿರ್ತಾನೆ. ರಾಜನಿಗೆ ವಿಚಾರ ಗೊತ್ತಾಗುತ್ತೆ, ಅಯ್ಯೋ ಗೋರಿ ಮೇಲೆ ಕೂತಿದ್ದಾರೆ ಯಾರೋ ಒಬ್ಬರು ಅಂತ ನೋಡಿದ್ರೆ ಸಾಕ್ಷಾತ್ತಾಗಿ ರಾಯರು ಬಂದಿದ್ದಾರೆ. ಅವ್ರು ರಾಜ ಬಂದು ಹೇಳ್ತಾನೆ, ಏನು ಸ್ವಾಮಿ, ಅವನು ನನ್ನ ಮಗ, ಏನು ಮಾಡೋದು, ಆ ರೀತಿ ಹೆಂಗೆ ಕೂತ್ಕೊಂಡಿದ್ದೀರಾ, ಸತ್ತೋಗಿದ್ದಾನೆ, ಮೃತ ಹೊಂದಿದ್ದಾನೆ ಅಂತಂದಾಗ ರಾಯರಂತಾರಂತೆ ಇವನು ಮೃತ ಹೊಂದಿಲ್ಲ ಅಂತ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಇದೇನ್ರಿ ಈ ರೀತಿ ಹೇಳ್ತಾ ಇದ್ದಾರೆ, ಸತ್ತಾಗಲೇ ಮೃತ ಗೋರಿ ಹಾಕ್ಬಿಟ್ಟಿದ್ದಾರೆ, ಆ ಒಂದು ಅದರ ಮೇಲೆ ಕೂತಿದ್ದಾರಲ್ಲ ಅಂತ ತೆಗೆದು, ಇಲ್ಲ ಇವನು ಜೀವಂತವಾಗಿದ್ದಾನೆ ಅಂತೆ. ಒಂದೇ ಮಾತಿಗೆ ಇವಾಗ ರಾಯರು ದೊಡ್ಡ ಮಹನೀಯರು ಹೇಳಿದ ಮೇಲೆ ತೆಗೆಸಲೇಬೇಕಲ್ವ, ತೆಗೆದು ನೋಡಿದ್ರೆ ಆ ಒಂದು ಪಾದೋದಕವನ್ನು ಪ್ರೋಕ್ಷಣೆ ಮಾಡ್ತಾರಂತೆ. ತಕ್ಷಣ ಅವನಿಗೆ ಜೀವ ಬಂದು ಎದ್ದಿಕೊಂಡು ಹೋಗಿ ಎಲ್ಲ ಓಡಾಡ್ತಾರಂತೆ. ದೊಡ್ಡ ನಮಸ್ಕಾರವಾಗಿ ಇಡೀ ಮಂತ್ರಾಲಯವನ್ನೇ ಅವರಿಗೆ ಬರೆದು ಕೊಡ್ತಾನಂತೆ. ದೂರ ದೂರ ಕಾರಣಕ್ಕೂ ಸಹಿತ ನಿಮ್ಮದೇ ಜಾಗ ಅಂತಂದಾಗ ರಾಯರು ವಿಶೇಷ ಸಂತೋಷಪಟ್ಟು ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ರಾಯರ ಅದಕ್ಕೆ ಹೇಳ್ತಾರೆ, ಯತ್ಪಾದೋದಕ ಸಂಜಯ ಸ್ವರ್ಣದಿ ಮುಖ್ಯಾಪಗ ಸಾಧಿತ ಅಂತ. ರಾಘವೇಂದ್ರ ಅಂತಂದರೆ ಸಾಕಂತೆ, ದೊಡ್ಡ ದೊಡ್ಡ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ಅವರ ಪಾದೋದಕವಾದಂತಹ ವಿಶೇಷವಾದಂಥ ಮಹಿಮೆ ಎಲ್ಲರಿಗೂ ಸಹಿತ ಸಿಗಲಿ ಅಂಥೇಳಿ ಇವತ್ತಿನ ದಿವಸದ ಒಂದು ಪುಷ್ಪಗಳನ್ನು ರಾಯರಿಗೆ ಸಮರ್ಪಣೆ ಮಾಡ್ತಾ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಣಪ್ರತಿನಿಧತೆ ಯದವೋಚ ಮಹಂತೇನ ಪರ್ಯತಾಂ ಕಮಲಾರೇ ಶ್ರೀ ಕೃಷ್ಣಾರ್ಪಣಮಸ್ತು. ಯಾರೇ ಹೊಸೊಬ್ಬರಾಗಿದ್ದರೂ ಸಹಿತ ಇದನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಮತ್ತು ಬೆಲ್ ಐಕನ್ನ ಒಂದು ಪ್ರೆಸ್ ಮಾಡ್ಕೊಳ್ಳಿ. ಯಾವುದೇ ಒಂದು ವಿಡಿಯೋ ಬಂದರೂ ಸಹಿತ ನಿಮ್ಮ ತಕ್ಷಣ ಅದನ್ನು ತಲುಪಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ಮತ್ತು ಪ್ರತಿಯೊಬ್ಬರೂ ಸಹಿತ ಶ್ರೀ ರಾಘವೇಂದ್ರಾಯ ನಮಃ ಅಂತ ಅಂದ್ಕೊಂಡು ಒಂದು ಕಮೆಂಟ್ ಮೂಲಕ ತಿಳಿಸಿ. ಯಾಕೆ ಅಂತಂತಂದರೆ ಈ ಒಂದು ಸ್ಮರಣೆ ಪೂರ್ವಕ ಏನು ನಾವು ಪಾದೋದಕವನ್ನು ಸ್ಮರಣೆ ಮಾಡ್ತಾ ಇದ್ದೀವಿ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಅಂದ್ಕೊಂಡು ಪ್ರತಿಯೊಬ್ಬರೂ ಸ್ಮರಣೆ ಮಾಡೋಣ. ನಾವು ಸಹಿತ ಸ್ಮರಣೆಯನ್ನು ಮಾಡೋಣ. ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಪ್ರತಿಯೊಬ್ಬರೂ ನಮಗೆ ಕಮೆಂಟ್ ಮೂಲಕ ದಯವಿಟ್ಟು ಮಾಡಿ, ನಮಗೆ ಒಂದು ಸ್ಫೂರ್ತಿ ಸಿಗುತ್ತೆ ಅಂತೇಳಿ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಿ ಓಂ.